ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವೀರೇಶ್ ವೀರಪ್ಪ. ರಾಜ್ಯ ರಾಜಕಾರಣದಲ್ಲಿಯೇ ಅಥವಾ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಕೆಲವು ರಾಜಕಾರಣಿಗಳಲ್ಲಿ ಡಿ ದೇವರಾಜ ಅರಸೂರವರನ್ನ ಬಿಟ್ರೆ ಎರಡನೇ ಅರಸು ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದು ಅತಿಶಯೋಕ್ತಿಗೆ ಅಂತ ಹೇಳ್ತಾ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇವರಿಗೆ ಶುದ್ಧ ಹಸ್ತ, ಭ್ರಷ್ಟಾಚಾರ ರಹಿತ ರಾಜಕಾರಣಿ ಇಂತೆಲ್ಲ ಒಂದಷ್ಟು ಹೆಸರುಗಳಿದ್ರು ಕೂಡ ಒಂದ್ ಹೆಸರಂತೂ ಅಥವಾ ಒಂದು ಕಪ್ಪು ಚುಕ್ಕಿ ಅಂತೂ ಇವ್ರ ಮೇಲೆ ಬಿದ್ದೇ ಇದೆ. ಎಸ್, ಅದು ಗಿಫ್ಟ್ ಎಫೆಕ್ಟ್. ಇದೇ ಈ ಹೊತ್ತಿನ ವಿಶೇಷ. ಈ ವಿಶೇಷ ಕಾರ್ಯಕ್ರಮದೊಳಗಡೆ ಸಾಕಷ್ಟು ಜನ ಗೆಸ್ಟ್ಗಳನ್ನ ಕರೆಸಿ ಮಾತನಾಡಿಸ್ತಾ ಇದ್ದೇವೆ. ಮೂಲ ವಿಷಯ ವಸ್ತು ಏನಪ್ಪಾ ಅಂತಂದ್ರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿರುವಂತಹ ಸವಲತ್ತೇನಿದೆಯಲ್ಲ, ಅಥವಾ ಅಕ್ವೇರ್ ಆಗಿದ್ದಂತಹ ಜಾಗಕ್ಕೆ ಮರು ಬಿಡುಗಡೆ ಮಾಡಿರುವಂತಹ ಸ್ಥಳದ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದೆ. ವಾಚ್ ಬೆನ್ನಲ್ಲೇ ಮತ್ತೊಂದು ಗಿಫ್ಟ್ ಎಫೆಕ್ಟ್ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆಯಂತೆ. ಎಸ್, ಬನ್ನಿ ಆ ಬಗ್ಗೆ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಈ ಹೊತ್ತಿನ ವಿಶೇಷ ಇದು. ಸಿದ್ದರಾಮಯ್ಯನವರು ಕಳೆದ ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಆ ಆಯ್ಕೆಯಾದ ನಂತರ ಸಿದ್ದರಾಮಯ್ಯ ಅವರನ್ನ ಸಾಕಷ್ಟು ವಿಪಕ್ಷ ನಾಯಕರುಗಳು ಅಪ್ರಿಶಿಯೇಟ್ ಕೂಡ ಮಾಡ್ತಾರೆ. ಆದ್ರೆ ಈ ಗಿಫ್ಟ್ ಅಂತ ಬಂದಾಗ ನೆಗೆಟಿವ್ ಆಗಿ ಮಾತನಾಡ್ತಾರೆ. ಅದಕ್ಕೆ ಕಾರಣ ಅವರ ಮೇಲೆ ಒಂದೇ ಒಂದು ಹಗರಣ ಕೂಡ ಇಲ್ಲ, ಭ್ರಷ್ಟಾಚಾರ ಪ್ರಕರಣಗಳು ಕೂಡ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಶುದ್ಧ ಹಸ್ತ ರಾಜಕಾರಣಿ ಅಂತ ಕರೀತಾರೆ. ಆದ್ರೆ ಒಂದು ವಾಚ್ ಪ್ರಕರಣ ನಿಮ್ಗೆಲ್ಲ ಗೊತ್ತಿರ್ಬೇಕು. ಅವರ ಕೈಗೆ ತೊಟ್ಟಿದ್ದಂತಹ ವಾಚು ಬಹುಕೋಟಿಗಳ ವಾಚ್. ಅದು ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ರಂತೆ ಸಿದ್ದರಾಮಯ್ಯನವರಿಗೆ. ಅದು ತೆರಿಗೆ ಕಟ್ಟಿ ಕೊಟ್ಟಂತಹ ಗಿಫ್ಟ್ ಅಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಇದೀಗ ಅದು ತುಸ್ತಾಗಿದೆ. ಮತ್ತೊಂದು ಆರೋಪ ಇದೀಗ ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂಥದ್ದು. ಎಸ್, 50-50 ಅನುಪಾತದಲ್ಲಿ ಕೊಡ್ತಾ ಇದ್ದಂತಹ ಸೈಟ್ಗಳು ಸರಿ ಇಲ್ಲ ಅಂತ ಹೇಳಿ ಭೈರತಿ ಅವರು ಸಚಿವರು ಮೈಸೂರಿಗೆ ಬಂದು ಆ 50-50 ಅನುಪಾತದ ಆಯೋಜನೆಯನ್ನ ಅಥವಾ ಯೋಜನೆಯನ್ನ ರದ್ದುಗೊಳಿಸಿದ್ರು. ಸುಮಾರು 3-4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಒಂದಷ್ಟು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಆದಾಗ್ಯೂ ಕೂಡ ಅದರ ಹೊತ್ತೊತ್ತಿಗೆ ಮತ್ತೊಂದು ಹಗರಣ ಬೆಳಕಿಗೆ ಬರುತ್ತೆ. ಸಿದ್ದರಾಮಯ್ಯನವರ ಪತ್ನಿಗೆ ಅವರ ತಮ್ಮ ಅಥವಾ ಅವರ ಅವರ ಸಹೋದರ ಕೊಟ್ಟಿದ್ದಂತಹ ಒಂದು ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಒಂದು 4-5 ಎಕರೆ ಜಮೀನು ಕೊಡ್ತಾರೆ. ಆ ಜಮೀನನ್ನ ಮೂಡ ಅವರು ಅಕ್ವೈರ್ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಕೊಟ್ಟಿದ್ದಂತಹ ಜಾಗದಲ್ಲಿಯೇ ಕೊಟ್ಟಿದ್ದಿದ್ರೆ ಅದು 5,000-6,000 ಇರ್ತಾ ಇತ್ತು. ಬಟ್ ಇವಾಗ 10,000-15,000 ರೂಪಾಯಿ ಮೌಲ್ಯವುಳ್ಳಂತಹ ಸೈಟ್ ಅನ್ನು ಕೊಟ್ಟಿದ್ದಾರೆ. SR ವ್ಯಾಲ್ಯೂ ಮೇಲೆ ಇರ್ತಾ ಇದ್ದೀನಿ ನಾನು, ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ. ಇದು ಭ್ರಷ್ಟಾಚಾರ ಅಲ್ವೇನು ಅನ್ನುವಂತಹ ಸಾಕಷ್ಟು ಜನರ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಈ ಚರ್ಚೆಗೆ ಮೋಹನ್, ಬಿಜೆಪಿಯ ವಕ್ತಾರರು, ಮೈಸೂರು ಜಿಲ್ಲೆ, ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ಮೋಹನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಐ ಥಿಂಕ್ ಸೊ ಯು ಆರ್ ದಿ ಬೆಸ್ಟ್ ಫೆಲೋ. ಸಿದ್ದರಾಮಯ್ಯನವರ ಮೇಲೆ ಎರಡನೇ ಬಾರಿಗೆ ಬಂದಿರುವಂತಹ ಈ ಗಿಫ್ಟ್ ಆರೋಪದ ಹಿನ್ನೆಲೆಯಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಗಿಫ್ಟ್ ಯಾರಿಗೆ ಕೊಟ್ರು ನಮ್ಮದು ಅಭ್ಯಂತರ ಇಲ್ಲ. ಇಲ್ಲಿ ನೀವ್ ಹೇಳ್ದಂಗೆನೆ ಬಹಳ ಕ್ಲೀನ್ ಇಮೇಜ್ ಇಟ್ಕೊಂಡಿದ್ದಾರೆ ಅಂತ ಏನ್ ಹೇಳಿದ್ರಿ, ನಾವು ಹಾಗೆ ಅನ್ಕೊಂಡಿದ್ವಿ. ಸಿದ್ದರಾಮಯ್ಯನವರು ಬಹಳ ಕ್ಲೀನ್ ಇಮೇಜ್ ಇರೋಂತವ್ರು, ಯಾವ್ದು ಆ ತರದ ಮಾಡಲ್ಲ, ಎಲ್ರಿಗೂ ಆದರ್ಶವಾಗಿರತಕ್ಕಂತ ಒಂದು ವ್ಯಕ್ತಿ ಅಂತ ನಾವು ಅನ್ಕೊಂಡಿದ್ವಿ. ಇನ್ನು ಎರಡನೇದು ನೀವೇ ಹೇಳ್ದಂಗೆ ಅವರ ಸಹೋದರ ಅವರ ಪತ್ನಿಗೆ ಅರಿಶಿನ ಕುಂಕುಮದ ಬದಲಾಗಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಗಮನಿಸಬೇಕಾದ್ದು, ಸಿದ್ದರಾಮಯ್ಯನವರಿಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆನೇ ಇಲ್ಲ. ನಾವು ಬಹಳಷ್ಟು ಸಾರಿ ನೋಡಿದೀವಿ. ಅವ್ರ ಮನೆಗೆ ಯಾರಾದ್ರೂ ಅವ್ರ ಸೋದರ ರೂಪದಲ್ಲಿ ಅಥವಾ ಇದರಲ್ಲಿ ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಕುಂಕುಮ ಇಟ್ಟ ತಕ್ಷಣ ಬೆಳೆಸ್ಕೊಂಡಿರೋದನ್ನ ನಾವು ತಕ್ಷಣ ನೋಡಿದೀವಿ. ಅವ್ರಿಗೆ ಟೋಪಿ ಮೇಲೆ ವ್ಯಾಮೋಹನೇ ಹೊರತು ಕುಂಕುಮದ ಮೇಲೆ ವ್ಯಾಮೋಹ ಇಲ್ಲ. ಆ ತರದವ್ರು ಅರಿಶಿನ ಕುಂಕುಮದ ಗಿಫ್ಟ್ ಹೆಂಗೆ ನಂಬ್ತಾರೆ? ಇದೆಲ್ಲದಕ್ಕಿಂತ ಮೂಲ ಬರೋದು
ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ 73ನೇ ಇಸ್ವಿಯಿಂದ ಬಂದ್ರು. ಹ್ಮ್ 73ನೇ ಇಸ್ವಿಯಲ್ಲಿ MLA ಆಗಿ ನಂತರ ಮಂತ್ರಿನೂ ಆದ್ರು ಕೂಡ. ಹ್ಮ್ ಮತ್ತೆ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದ ಕಾನ್ಸ್ಟಿಟ್ಯೂನ್ಸಿ ಯಾವುದು? ಮೈಸೂರಿನ ಚಾಮುಂಡೇಶ್ವರಿ. ಹ್ಮ್ ನೀವ್ ಹೇಳದಂತ ಒಂದು ಕೆಸರೆ ಅವ್ರು ತಗೊಂಡಿರ್ತಕ್ಕಂಥ ಗಿಫ್ಟ್ ತಗೊಂಡಿರ್ತಕ್ಕಂಥ ಜಾಗ ಅವ್ರು ಏನ್ ಅಕ್ವೈರ್ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಆ ಜಾಗ ಬರೋದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. Yes. ಮತ್ತು ಅವ್ರು ಬದಲಿ ಜಾಗ ಯಾವ್ದು ಪಡೆದಿದ್ದಾರೆ? ವಿಜಯನಗರ 3ನೇ ಅಂತ ಹ್ಮ್ ಹಿಣಿಕಲ್ ಆಗಿತ್ತು ಹಿಂದೆ ಗ್ರಾಮ, ಹಿಣಿಕಲ್ ಸರ್ವೆ ನಂಬರ್ ಇರ್ತಕ್ಕಂಥ ಆ ಜಾಗನೂ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಇದು ಅಕ್ವೈರ್ ಆಗಿ ಪ್ರೋಸೆಸ್ ಆಗಿ ಎಲ್ಲವೂ ಆಗಿರುವಂತ ಪೀರಿಯಡ್ ಇವರು MLA ಆಗಿ ಉಪಮುಖ್ಯಮಂತ್ರಿಯಾಗಿ ನಂತರ 2013 ಮುಖ್ಯಮಂತ್ರಿ ಆದಾಗ ಸಹ ಇವರು ಆ ಕ್ಷೇತ್ರ ನಿರ್ವಹಿಸ್ತಾ ಇದ್ರು. ಹ್ಮ್ ಆದ್ರೆ ಇಷ್ಟ ಒಬ್ಬ ಆ MLA ಆಗಿದ್ದವರು ಮತ್ತೆ MLA ಆದ ಕಾಲದಲ್ಲಿ ಮೂಡಾದ ಮೆಂಬರ್ ಸಹ ಆಗಿದ್ರು ಇವರು. ಹ್ಮ್ ಅಕ್ವೈರ್ ಮಾಡ್ಕೊಂಡಿರೋದು ಮೂಡ, ಹ್ಮ್ ಅವರಿಗೆ ಪರಿಹಾರ ಕೊಟ್ಟರು ಮೂಡ. ಆರ್ಡಿನರಿ ಒಬ್ಬ ರೈತನೇ ಸಹ ಗಲಾಟೆ ಮಾಡಿ ಅದು ಅರ್ಜಿ ತಮಗ್ ಬರ್ಬೇಕಾದ ಪರಿಹಾರನ ತಗೊಂಡ್ಬಿಡ್ತಾ ಇದ್ರು ಸಾಧಾರಣವಾಗಿ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ಗೆ ಮೈಸೂರಿನ ವ್ಯಾಲ್ಯೂ 2005 ನಂತರ. ಅದಕ್ಕೆ ಮುಂಚೆ ಜಮೀನಿಗೂ ಸಹ ವ್ಯಾಲ್ಯೂ ಇರಲಿಲ್ಲ, ಸೈಟ್ಗಳದಂತೂ ಇರಲೇ ಇರಲಿಲ್ಲ. 83ನೇಲ್ಲ ನಿಮ್ಗೆ ಬಹುಶಃ 20,000 ರೂಪಾಯಿ, 25,000 ರೂಪಾಯಿ, 30-40 ಅಳತೆ ನಿವೇಶನ. ಅವಾಗ 75,000 80,000 ರೂಪಾಯಿ ಕೊಟ್ಟರೆ ಒಂದ್ ಎಕರೆಷ್ಟು ಜಾಗ ಸಿಗೋದು. ಈ ತರ ಇದ್ದಾಗ ಮೂಡ ಅಕ್ವೈರ್ ಮಾಡ್ಕೊಂಡ್ರು ಎಲ್ರಿಗೂ ಕೊಡ್ತಿದ್ರು, ಇವ್ರು ಕೊಟ್ಟಿಲ್ಲ, ಬಿಟ್ಟೋಗಿದೆ ಅಂದ್ರೆ MLA ಆಗಿ ಮೂಡ ಸದಸ್ಯರಾಗಿ ಇವ್ರಿಗೆ ಅದಕ್ಕೆ ಬೇಕಾದಂತ ವ್ಯಾಲ್ಯೂ ತಗೊಳ್ಳೋಂತ ಶಕ್ತಿ ಇವ್ರಿಗೆ ಇರ್ಲಿಲ್ವಾ? ಅದು ಇವ್ರ ಪತ್ನಿ ಹೆಸರುದು, ಅವ್ರ ಬಾಮೈದನ ಹೆಸರುದು. ಇಷ್ಟೆಲ್ಲ ಬಿಟ್ಬಿಟ್ಟು ಆಮೇಲೆ ಅರ್ಜಿ ಕೊಟ್ಟಿ ಈಗ ಆ ಬೆಲೆ ಬಾಳೋ 14 ಏಕೆ ಈಗ 2 ತಿಂಗಳಿಂದ ತಗೋತಾರೆ ಅಂದ್ರೆ ಅಥವಾ 1 ವರ್ಷದಿಂದ ತಗೋತಾರೆ ಅಂದ್ರೆ ಇದು ಯಾರಾದ್ರೂ ನಂಬಲಿಕ್ಕೆ ಸಾಧ್ಯನಾ? ಹೌದು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು, ಇದ್ರ ಬಗ್ಗೆ ನಾವು ತೆಗೆದಿರುವಂತಹದ್ದು, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು. ಯಾವುದನ್ನು ಮಾಡಿದ್ರೆ ನಮಗೆ ಪರಿಹಾರ ಬರ್ಬೇಕಿತ್ತು, ನಾವು ತಗೊಂಡಿದೀವಿ ತಪ್ಪ ಕೇಳಿದ್ರೆ ನಾವು ತಪ್ಪು ನಾವು ಹೇಳ್ತಾ ಇದೀವಿ. ಎಸ್, ಎಕ್ಸಾಕ್ಟ್ಲಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರನ್ನ ನಾನು ಇದೇ ಲೈವ್ಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ವಕೀಲರಾಗಿರುವಂತಹ ಪ್ರವೀಣ್ ಅವರು ಇವತ್ತಿನ ಡಿಸ್ಕಷನ್ ನಲ್ಲಿ ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದಾರೆ. ಪ್ರವೀಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೋಹನ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಒಂದ್ ರೀತಿಯಾಗಿ ಎಳೆಯಾಗಿ ಬಿಡಿಸಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಗಿಫ್ಟ್ ಡೀಡ್ ಅಲ್ಲಿ ಬಂದಿರುವಂತಹದ್ದು ಸರಿ, ಅವ್ರಿಗೆ ಅರ್ಶನ ಕುಂಕುಮದ ಮೇಲೆ ನಂಬಿಕೆನೇ ಇಲ್ಲ, ಅವೆಲ್ಲ ರಾಜಕೀಯ ಪ್ರೇರಿತ ವಿಚಾರಗಳು, ಅದು ಬೇರೆ. ಬಟ್ ಮೋಹನ್ ಸರ್ ಹೇಳ್ತಾ ಇದ್ದದನ್ನ ತಾವು ಕೇಳಿಸ್ಕೊಂಡಿದ್ರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ತಮ್ಮ ಅಭಿಪ್ರಾಯ ಅಥವಾ ಪ್ರತಿಕ್ರಿಯೆ ಏನು? ನೋಡಿ ಸರ್, ಈಗ ಗಿಫ್ಟ್ ಇಡು ಅವರ ಬ್ಲಡ್ ರಿಲೇಶನ್ಶಿಪ್ ಇಂದ ಬಂದಿದೆ, ಆದ್ರೆ ಆ ಸಂಬಂಧಪಟ್ಟಂತೆ ತಕರಾರಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಬಂದಿದೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಅವರಿಗೆ ಮೂಡದಿಂದ ಅಕ್ವೈರ್ ಆಗಿರ್ತಕ್ಕಂಥ ಏನು ಸೈಟ್ ಇದೆ, ಬದಲಿ ಜಾಗವನ್ನ ಮೂಡದಿಂದ ಅವ್ರ ಸಹೋದರಿಗೆ ಕೊಟ್ಟು ದಾನವಾಗಿ ಬಂದಿರೋದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ. ಇದು ದೊಡ್ಡ ಭ್ರಷ್ಟಾಚಾರ. ಇದರಲ್ಲಿ CM ಅವರು ಏನಿದ್ರು ನೇರವಾಗಿರ್ತಕ್ಕಂಥ ಆರೋಪ ಇದೆ. ಸರಿನಾ ಸರ್? ಹಾಗಾಗಿ ಇದು ಮೊದಲೇ CM ಅವರು ಆಗಿ 1 ತಿಂಗಳಲ್ಲೇ ಒಂದು ನಗರ ಬಂದಿತ್ತು, 14 ನಿವೇಶನಗಳನ್ನ ಅವ್ರ ಹೆಂಡತಿ ಹೆಸರು ಖರೀದಿ ಮಾಡಿದ್ರು ಅಂತ ಹೇಳಿ. ಆದ್ರೆ ಇದು ಮುಂದುವರೆದಾಗ ಈ ರೀತಿಯಾಗಿ ಒಬ್ಬ CM ಆಗಿರ್ತಕ್ಕಂಥವ್ರು ಒಂದು ಮೂಡ ಜಾಗವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇದು ಕಾಣ್ತಾ ಇದೆ. ಮೋಹನ್ ಅವರು ಈ ಬಗ್ಗೆ ಡೀಟೇಲ್ಸ್ ಹೇಳಿದರೆ ಇದು CM ಅವರು ಈಗ ಸಂಬಂಧಪಟ್ಟಂತೆ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ. ಈಗ ವಕೀಲ್ರೆ, CM ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇದು ಪ್ರವೀಣ್ ಅವ್ರಿಗೂ ಕೇಳಿಸ್ಕೋಬೇಕು, ಹಾಗೆ ಮೋಹನ್ ಅವರಿಗೂ ಕೂಡ ಈ ಪ್ರಶ್ನೆ ನಂದು. CM ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ನನ್ನ ಬಾಮೈದ ನನ್ನ ಹೆಂಡತಿಗೆ ಅರ್ಶನ ಕುಂಕುಮಕ್ಕೆ ಅಂತ ಯಾವುದೋ ಸಂದರ್ಭದಲ್ಲಿ ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ ಬಂದಿದ್ದಂತಹ ಜಮೀನು ನನ್ನ ಹೆಂಡತಿ ಹೆಸರಿನಲ್ಲಿ ಖಾತೆಯಾಗಿತ್ತು. ಅದಾದಂತಹ ಸಂದರ್ಭದಲ್ಲಿ ಕಾಲಾನಂತರ ಅದನ್ನ ಅಕ್ವೈರ್ ಮಾಡ್ಕೊಂಡ್ರು. ಅಕ್ವೈರ್ ಮಾಡ್ಕೊಂಡ್ಮೇಲೆ ನಮ್ ಜಮೀನು ಹೋದ್ಮೇಲೆ ಮತ್ತೊಂದ್ಸಲಿ ಜಮೀನ್ ಕೊಡ್ಬೇಕಲ್ಲ, ಅಥವಾ ಸೈಟ್ ನ ಕೊಡ್ಬೇಕಲ್ಲ, ಈಗ ಕೊಟ್ಟಿದ್ದಾರೆ. ಅದ್ ಎಲ್ಲಿ ಕೊಟ್ರು, ಏನ್ ಕತೆ, ಅದನ್ನೆಲ್ಲ ನೀವು ಪ್ರಾಧಿಕಾರನ್ ಕೇಳ್ಕೋಬೇಕು. ನಾನೆಲ್ಲಿ ಭ್ರಷ್ಟಾಚಾರ ಮಾಡಿದೀನಿ, ನಂದೇನ್ ತಪ್ಪಿದೆ ಅದ್ರಲ್ಲಿ ಅಂತ ಕೇಳ್ತಾರೆ. ಅದಕ್ಕೇನ್ ಹೇಳ್ತೀರಿ? ನೋಡಿ, ನಿಮ್ಗೆ ಅದೇ ಹೇಳಿದ್ದು, ಅದಕ್ಕೆ ಬಿಡಿಸಿ ಹೇಳಿದ್ದು. ಅವ್ರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿದ್ದಾಗ ಮೂಡಾದ ಸದಸ್ಯರು ಸಹ ಆಗಿರ್ತಾರ ಅವರು.
ಇದು ಅಕ್ವೈರ್ ಆದಂತ ಸಂದರ್ಭದಲ್ಲಿ ಮೂಡ ಸದಸ್ಯರಾಗಿರ್ತಾರೆ. ಈ ಪ್ರೋಸೆಸ್ ಎಲ್ಲ ಆದ ಸಂದರ್ಭದಲ್ಲಿ ಮೂಡ ಸದಸ್ಯರಾಗಿರ್ತಾರೆ. ಮೂಡ ಮೀಟಿಂಗ್ ನಲ್ಲಿ ಬಂದಿರುತ್ತೆ. ಇವ್ರ ಮನೆಗೆ ನೋಟಿಸ್ ಕೊಟ್ಟಿರ್ತಾರೆ, ಗೆಜೆಟ್ ಆಗಿರುತ್ತೆ, ನಿಮ್ಮ ಭೂಮಿನ ನಾವು ಅಧಿಕಾರದಿಂದ ಇಂಥ ಉದ್ದೇಶಕ್ಕೆ ವಶಪಡಿಸ್ಕೊಂಡಿದ್ದೀವಿ ಅಂತ. 7 ಎಕರೆ 3 ಗುಂಟೆ. ಅದಾಗಿ ಒಂದು ಮೊದಲು ಹೇಳ್ತೀನಿ ಕೇಳಿ. ಮೊದಲು 4-1 ಅಂತ ಆಗತ್ತೆ, ಪ್ರಾಥಮಿಕ ಅಧಿಸೂಚನೆ ಹೊರಡಿಸ್ತಾರೆ, ನಿಮ್ ಜಮೀನನ್ನ ವಶಪಡಿಸ್ಕೋತಾ ಇದ್ವಿ ಅಂತ. 90 ದಿನಗಳ 90 ದಿನಗಳ ಕಾಲಾವಧಿ ಕೊಟ್ಟು ಯಾವ್ದು ಅಬ್ಜೆಕ್ಷನ್ಸ್ ಇದ್ರೆ ಕರೀತಾರೆ. ಯಾರಾದ್ರೂ ಅಬ್ಜೆಕ್ಷನ್ಸ್ ಹಾಕ್ಲಿಲ್ಲ ಅಂದ್ರೆ 6-1 ಅಂತ ಮಾಡ್ತಾರೆ. 6-1 ಅಲ್ಲಿ ಆದ್ಮೇಲೆ ಅದು ಫೈನಲ್ ಅಧಿಸೂಚನೆ ಆಗತ್ತೆ. ಅದಾದ್ಮೇಲೆ 12-1 ಅಂತ ಆಗತ್ತೆ. 12-1 ನಲ್ಲಿ ಅವರಿಗೆ ಪೇಮೆಂಟ್ ಕೊಡ್ತಾರೆ. ಇವ್ರು ಬಂದು ಪೇಮೆಂಟ್ ಈಸ್ಕೋಬೇಕು. ಈಸ್ಕೊಳ್ಳಿಲ್ಲ ಅಂತಂದ್ರೆ ಅದ್ ಸಂಬಂಧಪಟ್ಟಂತ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಯಾರು ಇರ್ತಾರೆ ಅವ್ರ ಅಕೌಂಟ್ ಹಣನ ಇಟ್ಬಿಡ್ತಾರೆ. ಇಟ್ಬಿಟ್ಟಾಕ್ಷಣ ಇವ್ರು ತಗೋಬೇಕಾದ ಇವ್ರ ಜವಾಬ್ದಾರಿ. ಯಾಕಂದ್ರೆ 12-1 ಆಗಿ ಅದಕ್ಕೆ ನಿಗದಿಪಡಿಸಿದಾರ ಸರ್ಕಾರ ವಶಪಡಿಸ್ಕೊಂಡ್ಬಿಡತ್ತೆ. ಅವರೇ ಹೇಳ್ತಾರೆ ಡಿನೋಟಿಫೈ ಮಾಡ್ತಿದ್ವಿ ಅಂತ. ಡಿನೋಟಿಫೈ ಮಾಡಿ ಅಕ್ವೈರ್ ಆಗಿದ್ದವ್ರ ಇದ್ರಲ್ಲಿ ಇದನ್ನ ಹಣನ ಇವ್ರು ಹೆಂಗೆ ಡಿನೋಟಿಫೈ ಮಾಡಿಸ್ತಾರೆ? ಇವರು ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸದಸ್ಯರಾಗಿರ್ತಾರೆ, ಮಂತ್ರಿಗಳಾಗಿರ್ತಾರೆ, ಉಪಮುಖ್ಯಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆದವರಿಗೆ ಕಾನೂನು ಅರಿವಿತ್ವ? ಜೊತೆಗೆ ಅವ್ರ ಅಡ್ವೊಕೇಟ್ ಬರೀ ಸಿದ್ದರಾಮಯ್ಯ ರಾಜಕಾರಣಿ ಅಷ್ಟೇ ಅಲ್ಲ, ಸ್ವತಃ ಅಡ್ವೊಕೇಟ್ ಆಗಿದ್ದಾರೆ, ಕಾನೂನು ತಜ್ಞರವರು. ಯಾರೋ ಒಬ್ರು ಮನೆಯಲ್ಲಿ ಏನು ಗೊತ್ತಿಲ್ಲದೆ ಹೆಬ್ಬೆಟ್ಟು ರೈತನ ಮನೆಯಲ್ಲಿ ಈ ತರ ಆಗಿದೆ ಅಂದ್ರೆ ಅಯ್ಯೋ ಪಾಪ ಅನ್ಬೋದು. ಇಷ್ಟೆಲ್ಲ ತಿಳುವಳಿಕೆ ಇರೋ, ಇಷ್ಟೆಲ್ಲ ವಿದ್ಯಾವಂತ ಮುಖ್ಯಮಂತ್ರಿ, ಒಳ್ಳೆ ಪ್ರಭಾವಿ ಮತ್ತೆ ಅದು ಅಲ್ದಾನೆ ಗೌರವಾನ್ವಿತ ರಾಜಕಾರಣಿ ಅನ್ಸ್ಕೊಂಡವರು ಈ ರೀತಿ ಹಗರಣ ಮಾಡಿದ್ದಾರೆ ಅಂದ್ರೆ ಇದನ್ನ ಅಷ್ಟು ಬೇಕು. ಮತ್ತು ಇದೆಲ್ಲ ಮಾಡಿದೀನಿ, ಎಲ್ರಿಗೂ ಗಮನಕ್ಕೆ ಬಂತು, ಇನ್ನು ನಾನು ರಾಜಕಾರಣದಲ್ಲಿ ಮುಂದುವರಿಬಾರದು ಅಂತ ಹೇಳಿ ರಾಜೀನಾಮೆ ಕೊಡ್ಬೇಕು. ನೈತಿಕತೆ ಅನ್ನೋದು ಒಂದಿರುತ್ತೆ. ನೀವು ನೈತಿಕತೆಯ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತೀರಿ. ಆದ್ರೆ ಇದೇ ಸಿದ್ದರಾಮಯ್ಯನವರು ಕೊಡ್ಬೇಕು. ಕಾನೂನಿನ ಪ್ರಕಾರ 50-50 ಅನುಪಾತದಲ್ಲಿ ಜಮೀನು ಕೊಡೋದಾಗಿ ಮೂಡ ಹೇಳಿದೆ. ಆದ್ರೆ ಮೂಡಾದವರು ಜಮೀನು ಸೈಟ್ಗಳನ್ನಾಗಿ ಮಾರಾಟ ಮಾಡ್ಬಿಟ್ರು. ಬಳಿಕ ಜಮೀನಿಲ್ಲದೆ ಹಾಗೆ ಕೊಡೋದಾಗಿ ಹೇಳಿದ್ರು. ಅದಕ್ಕೆ ಕಾನೂನಿನ ಪ್ರಕಾರ ಬೇರೆ ಕಡೆ ಜಮೀನು ಕೊಟ್ಟಿದ್ದಾರೆ, ಇದು ತಪ್ಪ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತೀರಿ ವಕೀಲ್ರೆ? ನಾನೇ ಒಂದು ನಿಮಿಷ ನಾನೇ ಹೇಳ್ತಿದ್ದೀನಿ. 2020 ಇಸ್ವಿನಲ್ಲಿ ಸರ್ಕಾರ ಒಂದು ಸೂಚನೆಯನ್ನ ಹೊರಡಿಸುತ್ತೆ. ಯಾವುದಾದರೂ ಜಮೀನು ಕರ್ನಾಟಕದಲ್ಲಿ ಯಾವುದೇ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವಶಪಡಿಸ್ಕೊಂಡಿದ್ರೆ ಅದಕ್ಕೆ ಪರಿಹಾರವಾಗಿ ಏನಾದ್ರು ಕೊಡಬೇಕಾಗಿದ್ರೆ ಅದಾಗ್ಲೇ ಶುರು ಆಗಿರುತ್ತೆ. ಈ ತರದ್ ನಾವು ಯಾವತ್ತೂ ಸಹ 50-50 ಆಗ್ಲಿ ಬದಲಿ ನಿವೇಶನಗಳನ್ನಾಗ್ಲಿ ಕೊಡಕೂಡುದು ಅಂತ ನಮ್ಮ ಕರ್ನಾಟಕ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸುತ್ತೆ, ಆದೇಶವನ್ನ ಕೊಡುತ್ತೆ. ಅದಾದ ನಂತರ ತಿರ್ಗಾ ಇನ್ನೊಂದು ಬಾರಿ ಈ 50-50 ಅನುಪಾತದ ಯಾವುದೇ ನಿವೇಶನಗಳನ್ನು ಕೊಡಕೂಡುದು ಅಂತ ಅಧಿಸೂಚನೆ ಹೊರಡಿಸುತ್ತೆ. ಸರ್ಕಾರನ ಹೊರಡಿಸಿದಂತ ಅಧಿಸೂಚನೆಯನ್ನ ಸರ್ಕಾರಿ ಅಧಿಕಾರಿ ಅವರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅಧಿಕಾರ ವೈಲೇಟ್ ಮಾಡಿ ಈ ತರ ನಿವೇಶನಗಳನ್ನ ಹಂಚಿದ್ದಾನೆ. ಇದು ನಾವು ಗಮನಿಸಬೇಕಾದಂತ ಇದು. ಆದೇಶದ ಕಾಪಿಗಳಿದೆ, ನಿಮಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. ಇನ್ನು ಪ್ರವೀಣ್ ಅವರೇ, ಮೋಹನ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಸರ್. ಮೋಹನ್ ಅವರು ಸರಿಯಾಗಿ ಹೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಾದ್ರೆ ಯಾವುದೇ ರೀತಿಯ 50-50 ಅನುಪಾತದಲ್ಲಿ ಭೂಮಿಯನ್ನ ವಾಪಸ್ ಕೊಡಬಾರ್ದು ಅಂದಾಗ ಅದನ್ನ ಮೀರಿ ಇವತ್ತು ಈ ಪ್ರೋಸೆಸ್ ನಡೀತಕ್ಕಂಥದ್ದು ಇವರು ಸಿಎಂ ಅವರ ಹೆಂಡತಿಯನ್ನ ಒಂದೇ ಕಾರಣಕ್ಕೆ. ಹಾಗಾಗಿ ಇದು ಮೂಡಾದಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಸ್ವಜನ ಪಕ್ಷಪಾತ ಅಂತಾರೆ ಇದನ್ನ. ಸ್ವಜನ ಪಕ್ಷಪಾತ ಎದ್ದು ಕಾಣ್ತಾ ಇದೆ ಅಂದ್ರೆ ಸಿಎಂ ಅವರೇ ನೇರವಾಗಿ ಈ ಒಂದು ಇದ್ರಲ್ಲಿ ಪಾತ್ರಧಾರಿಗಳಾಗಿದೆ, ಅಕ್ರಮವಾಗಿರ್ತಕ್ಕಂಥ ಲಾಭವನ್ನು ಪಡೆದಿದ್ದಾರೆ. 1 ಎಕರೆ 15 ಗುಂಟೆ ಜಮೀನನ್ನ ನನ್ನ ಹೆಂಡತಿ ಹೆಸರಿನಲ್ಲಿ ಇದೆ. ಈ ಹೆಸರಿನಲ್ಲಿ ಇದ್ದಂತಹ ಜಮೀನಿನ 50-50 ಅನುಪಾತದಲ್ಲಿ ಮೂಡಾದವರು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಿಕಲಿ ಮೋಹನ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಮತ್ತೊಮ್ಮೆ ನಾನು ಮೋಹನ್ ಅವ್ರನ್ನೇ ಕೇಳ್ತೇನೆ. ಮೋಹನ್ ಸರ್, ಇವಾಗ ಆಯ್ತು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ನಲ್ಲಿ ಅದು ಹೇಗೆ ಅವರನ್ನ ನೈತಿಕತೆಯ ಹೊಣೆ ಹೊತ್ತು ರಾಜೀನಾಮೆ ಕೇಳುವಂತದ್ದು ರಾಜಕೀಯ ಪ್ರೇರಿತ ಬಿಡಿ. ಬಟ್ ಟೆಕ್ನಿಕಲಿ ಅವರಿಗೆ ಈ ಕುಣಿಕೆ ಹೇಗಾಗ್ತದೆ, ಕಾನೂನಿನ ಅಂದರದಲ್ಲಿ ಅವರಿಗೆ ಅದು ಹೇಗೆ ಕುಣಿಕೆ ಆಗ್ತದೆ, ಅದನ್ನೇನಾದ್ರು ಹೇಳ್ಬೋದಾ? ಸ್ವಾಮಿ, ಹೌದು, ಅದನ್ನ ಹೇಳ್ತಾ ಇದ್ದೀನಿ ಕೇಳಿ. ಸರ್ಕಾರನೇ ಮಾಡಿದ ಒಂದು ಅಧಿನಿಯಮನ ಸರ್ಕಾರಿ ಅಧಿಕಾರಿ ಉಲ್ಲಂಘಿಸಿದ್ರೆ ಏನು ಮಾಡ್ಬೇಕು? ಕೊಡ್ಬಾರ್ದು ಅಂತ ಸರ್ಕಾರನೇ ಆದೇಶ ಮಾಡಿದೆ.
ಅಧಿಕಾರಿ ಕೊಟ್ಟಿದ್ದಾನೆ, ಇವ್ರು ಮಾಡಿರೋ ಅಧಿನಿಯಮದ ಅಡಿನಲ್ಲಿ ಇವರೇ ಅದನ್ನು ಉಲ್ಲಂಘಿಸಿ ಸಹಿ ತಗೊಂಡಿದಾರಲ್ಲ, ಏನಂತಾರೆ? ಅಂದಿನ ಸರ್ಕಾರ ಈ ತರ ಕೊಡಬಾರ್ದು ಅಂತ ಒಂದು ಆದೇಶ ಹೊರಡಿಸಿದ ಮೇಲೆ ಕೊಡಬಾರ್ದು. ಒಬ್ಬ ಅಧಿಕಾರಿ ಕರೆದ್ಬಿಟ್ಟು ಕೊಡ್ತೀನಿ ಅಂದ್ರೆ ಇವ್ರಿಗೆ ಗೊತ್ತಿರ್ಬೇಕು, ಇವರೊಬ್ರು ಶಾಸಕರಾಗಿದ್ದವರು, ಇವ್ರು ಶಾಸನ ಮಾಡ್ಬೇಕಾದವ್ರು, ಶಾಸನ ಇವ್ರು ಯಾವಾಗ್ಲೂ ಕಾಯ್ಬೇಕಾದಂತದ್ದು ಇವ್ರ ಕೆಲಸ. ಕಾಯ್ಬೇಕು. ಈ ಬೇಲಿನೇ ಎದ್ದು ಹೊಲ ಮೇದ್ರೆ ಏನ್ ಮಾಡ್ಬೇಕು? ಇದನ್ನೇ ಉದಾಹರಣೆ ಇಟ್ಕೊಂಡು ಬಾಕಿ ಎಲ್ಲ ರೈತರು ಸಹ ಇದೇ ಪ್ರಮಾಣದಲ್ಲಿ ಕೊಡಿ ಅಂದ್ರೆ ಇವ್ರ ಹತ್ರ ಊಡಾದಲ್ಲಿ ಅಥವಾ ಸರ್ಕಾರದಲ್ಲಿ ಜಾಗ ಇದೆಯಾ? ಇವ್ರೊಬ್ರಿಗೆ ಯಾಕೆ ಕೊಡ್ತಾರೆ? ಇದೇ ತರ ಬಾಕಿ ಇದು ಒಂದೇ ಎಕರೆ ಹೋಗಿಲ್ಲ ಮೈಸೂರಲ್ಲಿ. ಮೈಸೂರು ಸುತ್ತ ಅಷ್ಟೊಂದು ಸಾವಿರಾರು ಎಕರೆ ಕೂಡ ಉಳಿಸ್ಕೊಂಡಿದೆ. ಅಷ್ಟು ಜನನು ಈಗ ವಾಪಸ್ ಬಂದು ಕೇಳಿದ್ರೆ ನಮಗೂ ಕೊಡಿ, ನನಗೂ 15 ಸೈಟ್ ಕೊಡಿ ಅಂದ್ರೆ ಎಲ್ಲಿದೆ ಜಾಗ? ಎಲ್ಲಿದೆ ಇವ್ರ ಹತ್ರ? ಜೊತೆಗೆ ಮೋಹನ್ ಅವರೇ, ಇದೇ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ಲಾಗತ್ತೆ ಸುದ್ದಿಗಾರರು. ಮೂಢ ನಿವೇಶನ ಹಂಚಿಕೆಯಲ್ಲಿ ದುರುಪಯೋಗ ಆಗ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಲು ತನಿಖೆ ಮಾಡ್ಬೇಕಾಗ್ತದೆ. ಎಲ್ಲಾ ನಿವೇಶನಗಳನ್ನ ಅಮಾನತಿನಲ್ಲಿ ಇಡಬೇಕು. ಹಾಗಾಗಿ ಸರ್ಕಾರಕ್ಕೆ ಇದರಿಂದ ಏನ್ ನಷ್ಟ ಆಗಲ್ಲ. ನಿವೇಶನಗಳನ್ನ ಹಂಚಿಕೆ ಮಾಡಿದ್ದವರನ್ನ ವರ್ಗಾವಣೆ ಮಾಡಿ ಹಿರಿಯ IAS ಅಧಿಕಾರಿಗಳಿಂದ ತನಿಖೆ ಮಾಡಿಸಲಾಗುತ್ತದೆ. ವರದಿ ಬಂದ ನಂತರ ತೀರ್ಮಾನಕ್ಕೆ ಈ ಬಗ್ಗೆ ಮಾತನಾಡಲಾಗುವುದು ಅಂತ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದಾರಂತೆ. ಹೌದು, ನಾವು ಹೇಳ್ತಿರೋದು ಅದೇನೆ. ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಅಂದ್ರೆ ವರ್ಗಾವಣೆ ಅನ್ನೋದು ಶಿಕ್ಷೆನ ಇವತ್ತು 24 ಜನ IPS ಆಫೀಸರ್ನ ವರ್ಗಾವಣೆ ಮಾಡಿದ್ದಾರೆ. ಹಂಗಾದ್ರೆ ಅವ್ರುಗಳ್ದು ಎಲ್ಲಾದ್ನೂ ಶಿಕ್ಷೆ ಅಂತ ಆಡಳಿತಾತ್ಮಕವಾದ ಒಂದು ಪ್ರಕ್ರಿಯೆ ಅದು ಟ್ರಾನ್ಸ್ಫರ್ ಮಾಡೋದು. ಇವ್ರು ದಿನೇಶ್ ಕುಮಾರ್ ಅವ್ರನ್ನ ಏನ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅವ್ರು ಬಂದು 2 ವರ್ಷ ಆಗಿ 2 ವರ್ಷ ಯಾವ KS ಅಧಿಕಾರಿ ಇರಂಗಿಲ್ಲ, ಕಾನೂನಿದೆ. ಈಗ ಆಗದೆ ಇದ್ರು ಅವನ್ನ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಸಸ್ಪೆಂಡ್ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಹೊರತು ಟ್ರಾನ್ಸ್ಫರ್ ಮಾಡಿದ್ರೆ ಶಿಕ್ಷೆ ಅನ್ಸ್ಕೊಳತ್ತ? ಇದು ಮಾಡಿದಕ್ಕೆ ನಾ ಬೇರೆ ಊರು ಕೊಟ್ಟು ಅದ್ರ ಜೊತೆಗೆ ತಾವು ಬಿಜೆಪಿಗರೆಲ್ಲ ಸೇರಿ CBIಗೆ ಈ ಪ್ರಕರಣವನ್ನ ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ರಿ. ಅದಕ್ಕೂ ಕೂಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದೀಗ ಎಲ್ಲದಕ್ಕೂ ಯಾಕೆ CBIಗೆ ಇವರು ಪ್ರಕರಣವನ್ನ ಕೊಡ್ತಾರೆ ಅಥವಾ CBIಗೆ ಕೊಟ್ಬಿಡಿ ಅಂತ ಹೇಳ್ತಾರೆ? ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವ ಪ್ರಕರಣವನ್ನ CBIಗೆ ಹಸ್ತಾಂತರ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಜಮೀನು ಕೊಟ್ಟವರಿಗೆ ಪರ್ಯಾಯವಾಗಿ ನಿವೇಶನ ನೀಡಬೇಕು ಅಂತ ಬಿಜೆಪಿಯ ಕಾನೂನು ಮಾಡಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ತಮ್ಮ CBI ಕೊಡಿ ಅಂತ ನಾವ್ ಕೇಳಿಲ್ಲ. CBI ನಾವು ಫಸ್ಟ್ ಕೇಳಿದ್ದು ಒಂದು SIT ಮಾಡಿ ರಿಟೈರ್ಡ್ ಜಡ್ಜ್ ನೀಡಿ ಅಥವಾ ಹಾಲಿ ನೀವೇ ಒಬ್ಬರು ನ್ಯಾಯಾಧೀಶರು ನೀಡಿ. ಬಟ್ ಆ ಒಬ್ಬ ನ್ಯಾಯಾಧೀಶರು ಒಂದು ತನಿಖಾ ಸಂಸ್ಥೆ ಆಗ್ಲಿ, ಆ ತನಿಖಾ ಸಂಸ್ಥೆಯಲ್ಲಿ ಬಂದಂತ ನ್ಯಾಯಾಧೀಶರು ನನಗೆ ಇಷ್ಟು 4 ಕೇಸ್ ಬಂದಿದೆ. SIT ಏನಾಗತ್ತೆ ಅಂದ್ರೆ ಒಂದು ಅಧಿಸೂಚನೆಯನ್ನು ಕೊಡ್ತಾರೆ, ಪತ್ರಿಕಾ ಪ್ರಕಟಣೆನ. ಈ 4 ಕೇಸ್ ಇದೆ, ಇದೇ ತತ್ವಗಳು ಕೇಸ್ಗಳಿದೆ, ನಮಗೆ ವಹಿಸಿ ಅಂತ ಇಡೀ ಸಾರ್ವಜನಿಕರಿಗೆ ಮನವಿ ಮಾಡ್ತಾರೆ. ಸೊ ಸಾರ್ವಜನಿಕರಿಗೆ ನಮ್ಮದು ಒಂದು 10 ಕೇಸ್ ಬಂದಿದೆ, ಇನ್ನೂ ಸಾವಿರಾರು ಕೇಸ್ ಇರ್ಬೋದು. ಯಾರ ಏನೇನ್ ಕೇಸ್ ಇದ್ರು ಅಲ್ಲಿ ಬಿದ್ದವರು ಎಲ್ಲರೂ ಸೇರಿ ಪರಾಮರ್ಶೆ ಮಾಡಿ ಹೇಳೋರು. ಇವ್ರು ಅದಕ್ಕೆ ಅವಕಾಶನೇ ಕೊಡದೇನೆ ನೇರ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇವ್ರ ಇಲಾಖೆ 4 ಅಧಿಕಾರಿ ನೇಮಿಸ್ಬಿಟ್ಟು ತನಿಖೆ ಮಾಡಿ ಅಂದ್ರೆ ಇವ್ರಿಂದಲ್ಲಿರೋ 4 ಅಧಿಕಾರಿಗಳು ಏನು ವರದಿ ಕೊಡ್ತಾರೆ? ಈಗ ನಮ್ಮ ಮನೆ ಅಣ್ಣ ನಾನ್ ಕರ್ಕೊಂಡು ಹೋಗ್ಬಿಟ್ಟು ನಾವು ಹಿಡ್ಕೊಂಬಂತಂದ್ರೆ ಏನ್ ಮಾಡ್ತಾರೆ? ನಾ ಹೇಳ್ದನ್ನ ಮಾಡ್ತಾನೆ. ಇಲ್ಲೂ ಅಷ್ಟೇ 4 ಜನ ಅಧಿಕಾರಿಗಳನ್ನ ಏನ್ ನೇಮಿಸಿದಾರೆ ಅವ್ರ ಸರ್ಕಾರದ ಆಳುಗಳು. ಸರ್ಕಾರದ ಅಧಿಪತಿ ಯಾರು? ಭೈರತಿ ಸುರೇಶ್ ಮತ್ತೆ ಸಿದ್ದರಾಮಯ್ಯನವರು. ಇವ್ರು ಹೇಳಿದ್ ಮೀರ್ತಾರ, ಅವ್ರು ಹೇಳಿದ್ ಮಾಡ್ತಾರ? ಇವ್ರು ಮಾಡೋ ತನಿಖೆನಲ್ಲಿ ನ್ಯಾಯ ಒದಗಿಸ್ತಾರೆ ಏನ್ ನಂಬಿಕೆ ಬರ್ತದೆ ನಮ್ಗೆ? ಹಾಗಾಗಿ ನಾವು CBI ಕೇಳಬೇಕು. CBI ಅನ್ನೋದು ಬೇರೆ ಒಂದು ಸಂಸ್ಥೆ. ಇತ್ತ ಆರ್ ಅಶೋಕ್ ಅವರು ಕೂಡ ಇದೇ ಸಂಬಂಧಪಟ್ಟಂತೆ ಅಂದ್ರೆ CM ಸಿದ್ದರಾಮಯ್ಯನವರನ್ನ ಗುಳುಂ ಸಿದ್ದರಾಮಯ್ಯ ಅನ್ನುವಂತಹ ಹೆಸರಿನಲ್ಲಿ ಕರೆದಿರುವಂತದ್ದು, ಗೋಲ್ಮಾಲ್ CM ಅಂತ ಕರೆದಿರುವಂತದ್ದು, ಇನ್ನು ಎಸ್ಪೆಷಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿಯೂ ಕೂಡ 187 ಕೋಟಿ ರೂಪಾಯಿಗಳನ್ನ ಅಂದ್ರೆ ದಲಿತರ ಹಣವನ್ನ ಗುಳುಂ ಮಾಡಿರುವಂತಹ ಸಿದ್ಧಹಸ್ತರು ಈ ಮೈಸೂರಿನ ಮೂಡಾದಲ್ಲಿ 4,000 ಕೋಟಿ ಗುಳುಂ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಕೈಚಳಕ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂತಹದ್ದು ವಿಧಾನಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮಾಡಿರುವಂತಹ ಲೇವಡಿ. ಇದಕ್ಕೆ ತಾವೇನ್ ಹೇಳ್ತೀರಿ? ನಾನ್ ಹೇಳ್ಬೇಕಾ? ಹಲೋ, ಆರ್ ಅಶೋಕ್ ಅವರು 4,000 ಕೋಟಿಗಳನ್ನ ಗುಳುಂ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರ ಮೇಲೆ. ನಾನ್ ನಿಮ್ಗೆ ಹೇಳಿದ್ನಲ್ಲ, ಇವತ್ತಿನ ಮೈಸೂರಿನ ಯಾವುದೇ ಬಡಾವಣೆಗೆ ಹೋದ್ರೆ
ಹ್ಮ್ ಒಂದು ಸ್ಕ್ವೇರ್ ಫೀಟಿನ ಬೆಲೆ ಹ್ಮ್ 8,000 ರೂಪಾಯಿ ಇದೆ. 5,000 ಸೈಟ್ ಆದ್ರೆ ಒಂದು ಸೈಟ್ಗೆ ಒಂದು ಸ್ಕ್ವೇರ್ ಫೀಟ್ಗೆ 8,000 ಆದ್ರೆ ಒಂದು ಸೈಟ್ನ 30-40 ಅಳತೆಯ ಒಂದು ಸೈಟ್ಗೆ 8,000 ಇಂಟು 1,200 1 ಕೋಟಿ ರೂಪಾಯಿ ಆಯ್ತು. ಹೌದು. ಒಂದು ಸೈಟ್ಗೆ 1 ಕೋಟಿ ಆದ್ರೆ 5,000 ಸೈಟ್ಗೆ ಎಷ್ಟಾಯ್ತು? ನೀವೇ ಸಿಂಪಲ್ ಲೆಕ್ಕ, ಇದಕ್ಕೇನು ತುಂಬಾ ಲೆಕ್ಕ ಹಾಕೋದು ತುಂಬಾ ಏನು ಪ್ರವೀಣರನ್ ಬೇಕಿಲ್ಲ. ಸೈಟ್ 1 ಕೋಟಿ ಆದ್ರೆ 5,000 ಸೈಟ್ಗೆ ಎಷ್ಟಾಯ್ತು? ಲೆಕ್ಕ. ಇವ್ರನ್ನ ಏನ್ ಕರಿತೀರಿ ನೀವೇ ಹೇಳಿ. ನಾವು ಕರೆದಿದ್ದ ಬಿಟ್ಬಿಡೋಣ. ಈ ತರ ಮಾಡಿದವ್ರನ್ನ ಏನ್ ಕರಿತೀರಿ ನೀವೇ ಹೇಳಿ, ಅಥವಾ ಜನಗಳ ಚರ್ಚೆಗೆ ಈ ತರ ಮಾಡಿದವ್ರನ್ನ ಏನಂತ ಕರಿತೀರಿ ಅಂತ ವಕೀಲರನ್ನ ಕೇಳೋಣ. ವಕೀಲ್ರೆ ತಾವೇನು ಹೇಳ್ತೀರಿ? ವಕೀಲ್ರೆ, ಮೋಹನ್ ಸರ್ ಹೇಳ್ತಾ ಇದ್ರು 4,000 ಕೋಟಿಗಳ ಹಗರಣ ಆಗಿದೆ ಅನ್ನುವಂತಹದ್ದು ಆರ್ ಅಶೋಕ್ ಅವ್ರು ಏನ್ ಹೇಳಿದಾರೋ ಅದು ಸತ್ಯಕ್ಕೆ ಹತ್ತಿರವಾದಂತದ್ದು. ಇಂತಹ ಕೆಲಸಗಳು ನಡೆದಿದೆ, ಇದು ತಪ್ಪು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ತಾವೇನ್ ಹೇಳ್ತೀರಿ ಅಂತ? ಸರ್ ಖಂಡಿತ ಹೌದು. ಯಾಕೆ ಅಂತ ಹೇಳಿದ್ರೆ 2020 50-50 ಆದೇಶವನ್ನ ಮೀರಿ ಇದು ಸೀಟ್ ಅನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ಅದು ಸಿಎಂ ಹೆಂಡತಿಗೆ. ವೆರಿ ಸರ್ ತಾವು ತಿಳ್ಕೋಬೇಕು. ಮೂಡಾದ ಸಿಎಂ ಹೆಂಡತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಕ್ಕಂತ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ನಂಬರ್ 1. ನಂಬರ್ 2, ಮೂಡದಿಂದ ಇದೇ ತರ ಭೂ ಅಕ್ವೈರ್ ಆಗಿರ್ತಕ್ಕಂಥ ಬೇರೆ ರೈತರಿಗೆ ಸೈಟ್ ಅನ್ನು ಕೊಟ್ಟಿಲ್ಲ ಅಂತ ಆದ್ರಾಗ ಇವ್ರಿಗೆ ಯಾಕೆ ಕೊಟ್ರು? ನೇರವಾಗಿರ್ತಕ್ಕಂತ ಭ್ರಷ್ಟಾಚಾರ ಸಿಎಂ ಅವರು ಕಚೇರಿಯಿಂದಲೇ ಆಗಿದೆ ಅಂತ ಕಾಣ್ತಾ ಇದೆ. ಹಾಗಾಗಿ ಇದು ಭ್ರಷ್ಟಾಚಾರ ನಿಗ್ರಹ ಕಡೆ ಲೋಕಾಯುಕ್ತಕ್ಕೆ ಬರುತ್ತೆ. ಇಮಿಡಿಯೇಟ್ಲಿ ಇವ್ರ ಮೇಲೆ ದಯವಿಟ್ಟು ಮೋಹನ್ ಅವರು ತಾವು ಇದ್ರ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡೋದು ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಭೂ ಹಗರಣ. ಯಾವುದೇ ಕಾರಣಕ್ಕೂ ಕೂಡ ಒಂದ್ಸತಿ 4161 ಆಗಿ ಮತ್ತು 12 ಆದ್ಮೇಲೆ ಡಿನೋಟಿಫಿಕೇಶನ್ ಮಾಡಕ್ ಎಸ್ ಥ್ಯಾಂಕ್ ಯು ಪ್ರವೀಣ್ ಅವರೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗಿಫ್ಟ್ ಟ್ರಬಲ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮೋಹನ್ ಅವರಿಗೆ ಮತ್ತು ಪ್ರವೀಣ್ ಅವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಕಟ್ಟಕಡಿಯದಾಗಿ ಇನ್ನೇನಾದ್ರೂ ಹೇಳೋದಿದ್ರೆ ಲಾಸ್ಟ್ ರಿಯಾಕ್ಷನ್ ಅಂತ ಮೋಹನ್ ಅವರ ಸಮಯ ಇದು. 1 ನಿಮಿಷದೊಳಗಡೆ ಮುಗಿಸ್ತೀವಿ. ಈಗಲಾದ್ರೂ ಸರ್ಕಾರ ಇದೆಲ್ಲವನ್ನು ಗಮನಿಸಿ ಸರಿಯಾದ ತನಿಖೆ ಮಾಡಿಸಿ ನಾವು ಫಸ್ಟ್ ಮಾಡ್ಬೇಕಾದ್ದು ಈ ತಪ್ಪಿತಸ್ಥ ಅಧಿಕಾರಿಗಳ ವರ್ಗಾವಣೆಯನ್ನ ತೆಗೆದು ಅವ್ರನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿ ಅವ್ರನ್ನ ಬಂಧಿಸಿ ಶಿಕ್ಷೆ ಕೊಡ್ಬೇಕು. ಸಸ್ಪೆಂಡ್ ಮಾಡ್ಬೇಕು ಮತ್ತೆ ತಕ್ಷಣ ಬಂಧಿಸ್ಬೇಕು, ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ಬೇಕು. ಮತ್ತು ಸರ್ಕಾರ ನೈತಿಕ ಜವಾಬ್ದಾರಿನ ಹೊತ್ತು ಇನ್ನು ಮುಂದೆ ಈ ರೀತಿ ತಪ್ಪಾಗಿದ್ದಂಗೆ ನೋಡ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಎಸ್ ಪ್ರವೀಣ್ ಅವರೇ ಇಷ್ಟು ಸರ್ ವಾಪಸ್ ಸೈಟ್ ಗಳು ಇಮಿಡಿಯೇಟ್ಲಿ ಮೂಡಕ್ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಇಡೀ ರಾಜ್ಯ ರಾಜಕಾರಣದಲ್ಲಿ ಶುದ್ಧ ಅಸ್ಥ ಅಂತ ಕರೆಸ್ಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರಿಗೆ 2 ಕಂಟಕಗಳು, ಅದು ಗಿಫ್ಟ್ ಕಂಟಕಗಳು. ಹಾಗಾಗಿಯೇ ಗಿಫ್ಟ್ ಎಫೆಕ್ಟಿವ್ ಕಾರ್ಯಕ್ರಮವನ್ನ ಮಾಡಿದ್ದು. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳು ಹೊರಗಡೆಗೆ ಬಂದವು. ವಕೀಲರು ಕೂಡ ಹೇಳಿದ್ರು ಲೋಕಾಯುಕ್ತರ ಮೆಟ್ಟಿಲ್ ಹೇರಬೇಕು, ಆಗ ಮಾತ್ರವೇ ಇದೆಲ್ಲದಕ್ಕೂ ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಹೇಳಿ ಮೋಹನ್ ಅವರು ಕೂಡ ಅದಕ್ಕೆ ಸಿದ್ಧ ಇದ್ದಾರಂತೆ. ಎಸ್, ಲೆಟ್ ಇಟ್ ಬಿ ಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ವೀರೇಶ್ ವೀರಪ್ಪ, ನಿಮ್ಮೊಂದಿಗೆ ನಾವಿದ್ದೇವೆ.